ನೋಡಿ ಎಲ್ಲ ಪೂಬಾಸ್ ಫ್ಯಾನ್ಸ್ ನೀವು ತುಂಬ ಟೀಮ್ ಸಪೋರ್ಟ್ ಮಾಡ್ತಾ ಇರ್ತೀರಿ, ನೀವು RCB ಟೀಮ್ ಸಪೋರ್ಟ್ ಮಾಡ್ತಿಲ್ಲ ಅಂದರೆ ದಯವಿಟ್ಟು ನೀವು ಕಮೆಂಟ್ಸ್ನಲ್ಲಿ ಜಗಳ ಆಡ್ಕೊಂಡು ಯೂನಿಟಿ ನಾಳು ಮಾಡ್ಕೊಂಬೇಡಿ. ಬಿಕಾಸ್ ಇಷ್ಟು ವರ್ಷದಿಂದ ನಾವೇನು ಯೂನಿಟಿ ಬಿಲ್ಡ್ ಮಾಡಿದ್ದೀವಿ ಅದೆಲ್ಲ ಕೆಟ್ಟೋಗ್ಬಿಡುತ್ತೆ. ಸೊ ನಾವು ಯಾವ ಟೀಮ್ ಸಪೋರ್ಟ್ ಮಾಡ್ತೀವಿ ಆ ಟೀಮ್ಗೆ ಸಪೋರ್ಟ್ ಮಾಡ್ಕೊಂಡು ನಾನು RCBಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಸೊ ಬೀಂಗ್ RCB ಫ್ಯಾನ್ ನಾನು ಸ್ವಲ್ಪ ವೀಡಿಯೋಸ್ ಮಾಡ್ತೀನಿ. ಸೊ ಅದು ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನೀವು ಸಪೋರ್ಟ್ ಮಾಡಿ, ಇಲ್ಲ ಅಂದರೆ ದಯವಿಟ್ಟು ಕೆಳಗೆ ಹೋಗ್ಬಿಟ್ಟು ಕೆಳಗಂದರೆ ಕಮೆಂಟ್ಸಲ್ಲಿ ಹೋಗ್ಬಿಟ್ಟು ಜಗಳ ಆಡೋಕೆ ಹೋಗ್ಬೇಡಿ. ವಾಟ್ ಅ ಪರ್ಚೇಸ್ ಗ್ಲೆನ್ ಮ್ಯಾಕ್ಸ್ವೆಲ್ ಅಂತೂ ಇಸ್ ಅನ್ ಅಮೇಸಿಂಗ್ ಪರ್ಚೇಸ್ ಅಷ್ಟೇ. ಬಿಕಾಸ್ ಫಸ್ಟ್ ಮ್ಯಾಚ್ ಅಂತೂ ಈ ಶೋಸ್ ದ ಸೈನ್ ಆಫ್ ಫಾರ್ಮ್, ಸೆಕೆಂಡ್ ಮ್ಯಾಚ್ ಅಂತೂ ಧೂಳು ಎಪ್ಸಿತು, ಥರ್ಡ್ ಮ್ಯಾಚ್ ಅಂತೂ ಈ ಪ್ಲೇಸ್ ಅಕಾರ್ಡಿಂಗ್ ದ ಸಿಚುವೇಶನ್ ಹೆಂಗಿತ್ತು, ಸಿಚುವೇಶನ್ ಹೆಂಗೆ ಡಿಮ್ಯಾಂಡ್ ಮಾಡ್ತು ಹಂಗೆ ಅನುಸರಿಸ್ಕೊಳ್ತಾ ಆಡಿದ್ರು. ನೋಡಿ ನಮ್ಮ ಗ್ಲೆನ್ ಮ್ಯಾಕ್ಸ್ವೆಲ್ ಅಂತೂ ಸಖತ್ತಾಗಿ ಆಡೋರೆ. ಬಿಕಾಸ್ ಒಂದು ಬ್ಯಾಟ್ಸ್ಮನ್ಗೆ ಮಿಡಲ್ ಆರ್ಡರ್ ರೋಲ್ ಕೊಟ್ಟಾಗ ಮಿಡಲ್ ಆರ್ಡರ್ಗೆ ಅವ್ರು ಕಾಯ್ತಾ ಇರ್ತಾರೆ. ಬಟ್ ವೆನ್ 9 ರನ್ಸ್ಗೆ 2 ವಿಕೆಟ್ ಹೋಯ್ತು ಅಂದರೆ ಎಷ್ಟು ಸಡನ್ಲಿ ಶಿಫ್ಟ್ ಈಸ್ ಟೋಟಲ್ ಥಿಂಕಿಂಗ್ ಪ್ರಾಸೆಸ್. ಬಿಕಾಸ್ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದಾಗಲಿಲ್ಲ. ಆ್ಯಸ್ ಎ ಕ್ರಿಕೆಟರ್ ಇದೆಲ್ಲ ಆಗ್ತಾ ಇರುತ್ತೆ, ಬಟ್ ಸ್ಟಿಲ್ ನಾವು ಕ್ರೆಡಿಟ್ಸ್ ಅವ್ರು ಕೊಡಲೇಬೇಕು. ಈಸ್ ಗೋನ್ ಟು ಬಿಕಮ್ ದ ಜೂನಿಯರ್ 360. ಬಿಕಾಸ್ ನಮ್ಮ 360 ಮಿಸ್ಟರ್ 360 ಏನಿದ್ದಾರೆ ನಮ್ಮ ಡಿ ವಿಲಿಯರ್ಸ್ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಕೊಟ್ಟರೆ ನಮ್ಮ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರಿಗೆ ಹರ್ಟ್ ಆಗುತ್ತೆ. ಹಿ ಆಲ್ಸೋ ವೇಟ್ಸ್ ದ ಬಾಲ್ ಟು ಎವ್ರಿ ಕಾರ್ನರ್ ಆಫ್ ದ ಸ್ಟೇಡಿಯಂ. ನಮ್ಮ ಗ್ಲೆನ್ ಮ್ಯಾಕ್ಸ್ವೆಲ್ ಏನು ಆಡಿದ್ರಿ ಇವತ್ತು ಇನ್ನಿಂಗ್ಸ್, ಆ ಸ್ವಿಚ್ ಇಟ್ ಆಡ್ತಾರಲ್ಲ, ನಮ್ಮ ಆ ಟೈಮಲ್ಲಿ ಕೆವಿನ್ ಪೀಟರ್ಸನ್ ಆಡ್ತಿದ್ದೆ RCBಗೆ, ಈ ಟೈಮಲ್ಲಿ ಮತ್ತೆ ಗ್ಲೆನ್ ಮ್ಯಾಕ್ಸ್ವೆಲ್ ವಾಪಸ್ ಬಂದರೆ. ಸೊ ಆ ಟೈಮ್ ಕದರ್ ವಾಪಸ್ ಬಂದಂಗೆ ಅನಿಸ್ತದೆ. ಬಿಕಾಸ್ ವಿರಾಟ್ ಕೊಹ್ಲಿ ಅವ್ರು ಆಡದೇ ಇದ್ರೂ ನಮ್ಮ ಮ್ಯಾಕ್ಸ್ವೆಲ್ ಆ್ಯಂಡ್ ಡಿ ವಿಲಿಯರ್ಸ್ ನಮ್ಮ RCB ಕೈ ಹಿಡಿತವ್ರೆ. ಸೊ ಇಟ್ಸ್ ಗೋನ್ ಬಿ ಅ ಮೇನ್ ಅಮೇಸಿಂಗ್ ಪ್ಲಸ್ ಪಾಯಿಂಟ್ ಫಾರ್ RCB ಇನ್ ದಿಸ್ ಟೂರ್ನಮೆಂಟ್. ಈ ಟೂರ್ನಮೆಂಟಲ್ಲಿ ತುಂಬ ಒಳ್ಳೆ ಪಾಯಿಂಟು. ಬಿಕಾಸ್ ನಮ್ಮ RCB ಯಾವಾಗಲೂ ಒಂದೇ ಪ್ಲೇಯರ್ ಮೇಲೆ ಇಲ್ಲ 2 ಪ್ಲೇಯರ್ ಮೇಲೆ ಇಲ್ಲ 3 ಪ್ಲೇಯರ್ ಮೇಲೆ ಡಿಪೆಂಡೆಂಟ್ ಆಗೋರು. ಇವಾಗ ಕೂಡ ನೀವು ಕರೆಕ್ಟಾಗಿ ನೋಡಿದ್ರೆ RCB ಇಸ್ ಡಿಪೆಂಡ್ ಆನ್ ವಿರಾಟ್ ಕೊಹ್ಲಿ, ಗ್ಲೆನ್ ಮ್ಯಾಕ್ಸ್ವೆಲ್ ಆ್ಯಂಡ್ ಡಿ ವಿಲಿಯರ್ಸ್. ಈ 3 ಜನ ಮೇಲೆ ನಾವು ಇಂಡೈರೆಕ್ಟಾಗೋ ಇಲ್ಲ ಡೈರೆಕ್ಟಾಗೋ ಡಿಪೆಂಡೆಂಟ್ ಆಗಿದ್ದೀವಿ ಬ್ಯಾಟಿಂಗ್ ಆರ್ಡರಲ್ಲಿ. ಬಟ್ 3 ಜನ ಪರವಾಗಿಲ್ಲ ಆವ್ರೇಜ್ ಫಾರ್ಮಲ್ಲಿದ್ದಾರೆ. ಗ್ಲೆನ್ ಮ್ಯಾಕ್ಸ್ವೆಲ್ ಅಂತೂ ಸಖತ್ ಫಾರ್ಮಲ್ಲಿದ್ದಾರೆ, ಡಿ ವಿಲಿಯರ್ಸ್ ಅಂತೂ ಈಸ್ ಇನ್ ಅಮೇಸಿಂಗ್ ಫಾರ್ಮ್. ಬಟ್ ವಿರಾಟ್ ಕೊಹ್ಲಿ ಅಂತೂ ಸ್ವಲ್ಪ ಆವ್ರೇಜ್ ಫಾರ್ಮಲ್ಲಿದ್ದಾರೆ, ಚೆನ್ನಾಗಿ ಆಡ್ತಾಯಿಲ್ಲ. ಬೀಯಿಂಗ್ ಅ ಫ್ಯಾನ್ ಆಫ್ ವಿರಾಟ್ ಕೊಹ್ಲಿ ನಂಗಂತೂ ಇಷ್ಟ ಆಗ್ತಾಯಿಲ್ಲ. ಸೊ ಅವ್ರ ಫಾರ್ಮ್ನ ಅವ್ರು ವಾಪಸ್ ತಂದುಬಿಟ್ಟಿಲ್ಲ. ಅವ್ರು ಅಟ್ಲೀಸ್ಟ್ ಒಂದು ಇನ್ನಿಂಗ್ಸ್ ಸ್ಟ್ರೈಕ್ ರೇಟ್ ಹೋದ್ರೂ ಪರವಾಗಿಲ್ಲ ಅಂತ ಪಡಿಕಲ್ ಥರ ಆಡಿದ್ರೆ ಮೋಸ್ಟ್ಲಿ ಹಿ ಕ್ಯಾನ್ ಗೆಟ್ ಇಸ್ ಫಾರ್ಮ್ ಬ್ಯಾಕ್. ಬಟ್ ಅಷ್ಟೊಂದು ರೆಸ್ಪಾನ್ಸಿಬಲಾಗಿ ಆಡ್ತಾ ಇಲ್ಲ ಬಿಡಿ, ಅದನ್ನೆಲ್ಲ ಬಿಡೋಣ. ಬಟ್ KKRಗೆ ಈ ಮ್ಯಾಚ್ ಏನಕ್ಕೆ ಸೋತವ್ರೆ ಅಂದರೆ ಒನ್ ಮೈನಸ್ ಪಾಯಿಂಟ್ ಇಸ್ ದಟ್ ರಸಲ್ ಈಗೋ ಆ್ಯಂಡ್ ಅನದರ್ ಮೈನಸ್ ಪಾಯಿಂಟ್ ಇಸ್ ದಟ್ ಅವ್ರ ಮಿಡಲ್ ಆರ್ಡರ್ ತುಂಬ ವೀಕ್ ಆಗಿದೆ, ಯಾರೂ ಫಾರ್ಮ್ ಆಗಲಿಲ್ಲ. ಆ್ಯಂಡ್ ದಿನೇಶ್ ಕಾರ್ತಿಕ್ ಅವ್ರಿಗೆ ಅದು ಏನಕ್ಕೆ ಚಾನ್ಸ್ ಕೊಟ್ಟರು ಇನ್ನೂ ಆಡಿಸ್ತಾರೆ ಅಂತ ನಿಜ ಗೊತ್ತಾಗ್ತಿಲ್ಲ. ಕೀಪರ್ ಕೆಲಸಕ್ಕೆ ಮೋಸ್ಟ್ಲಿ ಇಟ್ಕೊಂಡಂಗಿದ್ದಾರೆ. ಬಿಕಾಸ್ ಅವ್ರ ಬ್ಯಾಟಿಂಗ್ ಅಂತೂ ಮುಗ್ದೋಗಿದೆ. ಅವ್ರ ಬ್ಯಾಟಿಂಗಲ್ಲಿ ಫಾರ್ಮಲ್ಲೇ ಇಲ್ಲ. ಆ ಫಾರ್ಮ್ ಬರೋರ್ಗಾದ್ರೂ ಅಟ್ಲೀಸ್ಟ್ ಅವ್ರ ಪ್ಲೇಸಲ್ಲಿ ಬೇರೆಯವ್ರನ್ನ ಆಡಿಸಿದ್ರೆ ಮೇ ಬಿ ಅವ್ರು ಮಿಡಲ್ ಆರ್ಡರ್ ಸ್ಟ್ರಾಂಗ್ ಆಗ್ಬೋದು. ಬಿಕಾಸ್ ಮಾರ್ಗನ್ ಒಳ್ಳೆ ಫಾರ್ಮಲ್ಲಿದ್ದಾರೆ, ಮಾರ್ಗನ್ ಜೊತೆ ಸಾಥ್ ಕೂಡ ಕ್ಯಾರಿ ಇಲ್ಲ. ಇವಾಗ ಶಕೀಬ್ ಅಲ್ ಹಾಸನ್ ಸ್ವಲ್ಪ ಚೆನ್ನಾಗಿ ಆಡಿದ್ರು. ಸೊ ಈ ಶೋ ಸೈನ್ ಆಫ್ ಫಾರ್ಮ್. ಸೊ ನೋಡೋಣ ಅವ್ರು ಮುಂದೆ ಏನು ಆಡ್ತಾರೆ ಅಂತ. ಬೇರೆ ಫ್ಯಾನ್ಸ್ ಏನಾದರೂ ಬೇರೆ ಟೀಮ್ ಸಪೋರ್ಟ್ ಮಾಡ್ತಾಯಿದ್ರೆ ಅಂದರೆ ದಯವಿಟ್ಟು ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಹೊಡೆದಾಡ್ಕೊಬೇಡಿ, ಯೂನಿಟಿ ಹಾಳು ಮಾಡ್ಕೊಬೇಡಿ. ಇಷ್ಟು ವರ್ಷ ನಾವೇನು ಕಷ್ಟಪಟ್ಬಿಟ್ಟು ಯೂನಿಟಿ ಮಾಡಿದ್ದೀವಿ ಚಾನಲಲ್ಲಿ, ಈ ಥರ ವೀಡಿಯೋಸಿಂದ ಯೂನಿಟಿ ಹಾಳಾಗೋದು ಬೇಡ. ಈ ಥರ ವೀಡಿಯೋಸ್ ಹಿಂಗೆ ಬೇಡ ಅಂದರೆ ದಯವಿಟ್ಟು ಕೆಳಗೆ ಕಮೆಂಟ್ ಸೆಕ್ಷನ್ ಹಾಕಿ RCB ಬಗ್ಗೆ IPL ಬಗ್ಗೆ ವೀಡಿಯೋಸ್ ಮಾಡಿಬಿಡಿ ಅಂತ ನಾನು ಮಾಡಲ್ಲ. ಸೊ ಇಟ್ಸ್ ಆಲ್ ಓಡಿ ಸರ್, ಇಟ್ಸ್ ಆಲ್ ಇನ್ ಯುವರ್ ಹ್ಯಾಂಡ್ಸ್. ನಿಮ್ಮ ಕೈಯಲ್ಲೇ ಇದೆ. ನಾನು ದಿನ ನಿಮ್ಮ ಕಣ್ಮುಂದೆ ಬರೋಕ್ಕಂದ್ರೆ ನಿಮ್ಗೆ ತುಂಬ ಆಸೆ ಇದೆ. ಸೊ ಆಸೆ ನೆರವೇರ್ಸೋಕ್ಕೆ, ನನ್ನ ಆಸೆ ಕೂಡ ನಿಮ್ಮ ನೋಡೋ ಆಸೆ ಕೂಡ ನೆರವೇರ್ಸೋಕ್ಕೆ ನಾನು ದಿನ ವೀಡಿಯೋ ಮಾಡಬೇಕು ಅಂತ IPL ಬಗ್ಗೆನೂ ಮಾಡೋಣ ಅನ್ಕೊತಾ ಇದ್ದೀನಿ. IPL ಬಗ್ಗೆ, ನಮ್ಮ ಪೂಬಾಸ್ ಬಗ್ಗೆ, ನಮ್ಮ RCB ಬಗ್ಗೆ ವೀಡಿಯೋಸ್ ಮಾಡಿದ್ರೆ ನಾನು ಎವ್ರಿ ಡೇ ಬರ್ಬೋದು. ಬಿಕಾಸ್ ಕಂಟೆಂಟ್ ಸಿಗ್ತಾ ಇರುತ್ತೆ. ಸೊ ದಿ ಡಿಸಿಷನ್ ಈಸ್ ಇನ್ ಯುವರ್ ಹ್ಯಾಂಡ್ಸ್. ಸೊ ನೀವೇನು ಅನ್ಕೊತಾ ಇದ್ದೀರಾ, ನಿಮಗೇನು ಅನಿಸ್ತಾ ಇದೆ ಅದಕ್ಕೆಲ್ಲ ಕಮೆಂಟ್ ಸೆಕ್ಷನ್ ಹಾಕಿ. ಸೊ ಅದು ನಾನು ಡಿಸೈಡ್ ಮಾಡ್ಕೊತೀನಿ. ಆ್ಯಂಡ್ ಇನ್ನೊಂದು ವೀಡಿಯೋ ಬಗ್ಗೆ ಮಾಡಬೇಕಾಗಿತ್ತು, ಆ ವೀಡಿಯೋ ನಾಳೆ ಬರುತ್ತೆ. ಆ ಕಂಟೆಂಟ್ ಏನು ಅಂತ ನಾನು ಟ್ವಿಟರ್ ಹೋಗ್ಬಿಟ್ಟು ಗೊತ್ತಾಗುತ್ತೆ ನಿಮಗೆ. ಟ್ವಿಟರ್ ಹೋಗಿ ಸೊ ಅದೇನು ಕಂಟೆಂಟ್ ಬಗ್ಗೆ ನಾಳೆ ವೀಡಿಯೋ ಮಾಡ್ತಾಯಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇವತ್ತು ಬರಬೇಕಾಯ್ತು, ಸೊ ನಾಳೆ ಬರ್ತಾಯಿದೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ. ಇಷ್ಟು ಹೇಳ್ತಾ ವೀಡಿಯೋ ಮುಗಿಸ್ತಿದ್ದೀನಿ. ನಾನು ನಿಮ್ಮ ವಿಜಯ್ ಜೈ, ಸೈನಿಂಗ್ ಆಫ್.